ಬರೀ ಕಾಲಲ್ಲ ತಂಗೆವ, ಹೊಟ್ಟೆಗೂ ಕೂಡ ನಡೆಯೋ ಶಕ್ತಿ ಇದೆ ನೋಡು. ಹಸಿವಾದ್ರೆ ಸಾಕು, ಅದೇ ಮೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಓ ಇಡ್ಲಿ. ವಿಜಿ, ತಿನ್ನುವಾಗ ಚಿಂತೆ ನೆರಿಗೆಗಳು ಹಣೆ ಮೇಲೆ ಇರಬಾರ್ದು ಕಂದ. ಆಗಿದ್ದೆಲ್ಲ ಮರೆತು ನೆಮ್ಮದಿಯಾಗಿ ತಿನ್ಬೇಕು. ಆಗ್ಲೇ ತಿಂದಿದ್ದು ಮೈಗೆ ಹತ್ತೋದು. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಯಾರು ಎಷ್ಟೇ ಎಗರಾಡಿದ್ರು ತುತ್ತನ್ನದ ಮುಂದೆ ಎಲ್ರೂ ತಲೆ ತೆಗ್ಸಿ ಕೂರ್ಲೇಬೇಕು. ಯಾವ ಜೀವನೂ ತಲೆ ಎತ್ಕೊಂಡು ಊಟ ಮಾಡಲ್ಲ ಅತ್ತೆ. ಯಾಕಂದ್ರೆ ನಾವನ್ನು ಕೊಡೋ ಗೌರವ, ಪ್ರೀತಿ, ಭಕ್ತಿ. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಮನೆ ಎಷ್ಟೇ ದೊಡ್ಡದಾದ್ರೂ ಎಲ್ರೂ ಒಟ್ಟು ಕೂತು ಊಟ ತಿಂಡಿ ಮಾಡ್ತೀರಾ ಅನ್ನೋದೇ ಸಂತೋಷ. ಸಹನೋ ಬುನಪ್ತು ಅನ್ನೋದರ ಅರ್ಥವೇ ಇದಲ್ಲವೇ? ಅತ್ತೆ ಹೇಳ್ದಾಗೆ ಎಲ್ರೂ ನೆಮ್ಮದಿಯಾಗಿ ತಿನ್ನಿ. ಏಯ್, ಏನೇ ಮಾಡ್ದೆ? ಇವಾಗ ನಿನಗ್ ಸಂತೋಷನಾ? ನನ್ನ ಮಗಂಗೆ ತಿಂಡಿ ತಿನ್ನೋದಕ್ಕೂ ಬಿಡೋದಿಲ್ವಾ ನೀನು? ಅವ್ನ್ ತಿಂಡಿ ತಿನ್ನೋ ಟೈಮ್ಗೆ ಬಂದು ನೀನು ಒಕ್ಕರ್ಸ್ಕೋಬೇಕಾಗಿತ್ತ? ಇಂಥ ಇಷ್ಟ ಇಲ್ಲದ ಬದುಕನ್ನ ಬದುಕಿ ಏನ್ ಸಾಧಿಸೋದಕ್ಕೆ ಹೊರಟಿದ್ಯಾ ನೀನು? ನನ್ನ ಮಗ ತಿನ್ನೋ ಅನ್ನ ಕಿತ್ಕೊಂಡಿರೋ ಪಾಪ ನಿನ್ನ ಸುಮ್ಮನೆ ಬಿಡುತ್ತೆ ಅಂದ್ಕೊಂಡಿದ್ಯಾ? ನಿನ್ನ ಬದುಕನ್ನ ನೀನು ಬದುಕೋ. ಇಲ್ಲಿ ಸುಮ್ಮನೆ ಬಂದು ನಮಗ್ ಟಾರ್ಚರ್ ಕೊಡೋ ನೆಸೆಸಿಟಿ ಇಲ್ಲ. ಛೀ, ಮಾಡೋ ಅವಾಂತರನೆಲ್ಲ ಮಾಡಿ ಈಗ ಸ್ಮೈಲ್ ಬೇರೆ ಮಾಡ್ತೀಯ. ಇದನ್ನೇನ ನಿನ್ನ ಭಾಷೆಯಲ್ಲಿ ಮನುಷ್ಯತ್ವ ಅನ್ನೋದು? ಅತ್ತೆ, ಸಿಟ್ಟಲ್ಲಿ ಯಾಕೆ ಏನನ್ನ ಮಾತಾಡ್ತಿದ್ದೀರಾ? ಸಿಟ್ಟಿನ ಕೈಲಿ ಬುದ್ಧಿ ಕೊಡ್ಬಾರ್ದು ಅಂತ ದೊಡ್ಡವ್ರು ಹೇಳಿರೋ ಮಾತಿದು. ಇಷ್ಟಕ್ಕೂ ನಮ್ಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ ಅಂತ ಕೇಳ್ತಿದ್ದೀರಲ್ಲ, ಇಲ್ಲಿ ತನಕ ಹಿಂಸೆ ಕೊಟ್ಕೊಂಡ್ ಬಂದಿರೋದ್ ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ ಅತ್ತೆ. ಮಾತಿಗೆ ಮಾತು ಬೆಳೆಸ್ಬೇಡ. ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಈ ಜನ್ಮದಲ್ಲಿ ಈ ಮನೆಯಲ್ಲಿ ಒಬ್ಬಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾರು ಒಪ್ಪೋದಿಲ್ಲ. ಹೇಳು, ಏನು ಬೇಕು ನಿನಗೆ? ದುಡ್ಡು ಬೇಕಾ? ಕೇಳು, ಎಷ್ಟು ಬೇಕೋ ಕೇಳು. ಮುಖದ ಮೇಲೆ ಬಿಸಾಕ್ತೀನಿ. ಅದನ್ನ ತಗೊಂಡು ಮುಚ್ಕೊಂಡು ಜಾಗ ಖಾಲಿ ಮಾಡ್ತಾ ಇರು. ಯಾರೋ ಒಬ್ರನ್ನ ಅಡ್ಡ ಇಟ್ಕೊಂಡು ದುಡ್ಡು ಮಾಡೋದ್ ದುಷ್ಟ ಬುದ್ಧಿ ನನಗಿಲ್ಲ ಅತ್ತೆ. ಅಡ್ಡ ಗಿಡ್ಡ ಎಲ್ಲ ಕಿತ್ತು ಬಿಸಾಕ್ತೀನಿ. ಎಷ್ಟು ದುಡ್ಡು ಬೇಕೋ ಕೇಳು. ದುಡ್ಡಿಗೆ ನಯ ಪೈಸೆ ಬೆಲೆ ಇಲ್ಲ ಅಂತ ಪಾಠ ಕಲ್ಸೋದ್ರು ದುಡ್ಡಿನ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅತ್ತೆ. ಹಸಿವಾದಾಗ ಪ್ರತಿಯೊಂದು ಜೀವಿನೂ ಬಯಸೋದು ಒಂದ್ ತುತ್ತು ಅನ್ನ, ಕುಡಿಯೋಕೆ ನೀರು, ಮನಸ್ಸಿಗೆ ನೆಮ್ಮದಿ, ಉಸಿರಾಡ ಗಾಳಿ. ಅದನ್ ಬಿಟ್ಟು ಬೇರೆ ಏನೇ ಬೇಕಂದ್ರೂ ಅದು ಬಯಕೆ ಆಗತ್ತೆ. ಬಯಕೆಗಳು ಪ್ರತಿಷ್ಠೆ ಆಗತ್ತೆ. ಪ್ರತಿಷ್ಠೆಗಳು ಒಂದಲ್ಲ ಒಂದ್ ದಿವಸ ಬೀಳುತ್ತೆ. ಹೇಳಿ, ನೀವ್ ಬಿಸಾಡೋ ದುಡ್ಡಲ್ಲಿ ಬೆಲೆ ಬಾಳೋ ಹಾಸಿಗೆ ತಗೋಬಹುದು, ಆದ್ರೆ ನಿದ್ದೆ ತಗೊಳಕ್ ಆಗತ್ತಾ ಅತ್ತೆ? ನಿದ್ದೆ ಬಂದ್ಮೇಲೆ ನೀವ್ ಎಲ್ ಮಲ್ಗಿರ್ತೀರ ಅಂತ ನಿಮಗೆ ಗೊತ್ತಿರಲ್ಲ. ಎಚ್ಚರ ಇದ್ದಾಗ ಮೆರಿತೀವಿ, ಎಚ್ಚರ ಇಲ್ದಿದಾಗ ಎಲ್ಲ ಮರಿತೀವಿ. ಎಚ್ಚರ ಅನ್ನೋದು ಅಹಂಕಾರಕ್ಕೆ ಜೋತ್ ಬಿದ್ದಾಗ ಮಾತ್ರ. ಪ್ರತಿಯೊಂದು ನಿಮ್ ತರ ದುಡ್ಡಿಂದ ಅಳಿತೀವಿ. ನೋಡಮ್ಮ, ನನ್ನ ತಂಗೆಮ್ಮ ಕೊಡೋ ದುಡ್ಡು ನಿನ್ನ ಬದುಕನ್ನು ಉದ್ಧಾರ ಮಾಡುತ್ತೆ. ಅದೇ ದುಡ್ಡನ್ನ ಇಷ್ಟ ದಿವಸ ಅವ್ರ ಮಗ ವಿಜಯ್ ಕೊಟ್ಟಿದಾರಲ್ಲ, ಅವನ್ ಬದುಕು ಏನ್ ಉದ್ಧಾರ ಆಗಿದೆ ಹೇಳಿ? ನೋಡೋ, ನನ್ನ ಮಗನ ವಿಷಯಕ್ಕೆ ಬರ್ಬೇಡ. ನಾನು ನನ್ ಗಂಡನ್ ವಿಷಯ ಮಾತಾಡ್ತಿದ್ದೀನಿ ಅತ್ತೆ. ಇರೋ ದುಡ್ಡು ಎಷ್ಟೋ ಸತಿ ಒಂದ್ ಹಗ್ಲು ಅನ್ನ ಕೂಡ ಹುಟ್ಟಾಕಲ್ಲ ಅಂತ ಅನ್ನನ ಹೆಸದೋದ ನಿಮ್ ಮಗ ರಾಯನಿಗೆ ಬುದ್ಧಿ ಹೇಳಿ. ಬೆಳೆದ ಒಂದು ಕಾಳು ಭೂಮಿಗೆ ಹಾಕಿದ್ರೆ ಅದು 1000 ಆಗುತ್ತೆ. ಅದೇ ಒಂದ್ ನೋಟ್ ಭೂಮಿಗೆ ಬಿದ್ರೆ ಅದಲ್ಲೇ ಕೊಳಿಯುತ್ತೆ. ಮನ್ಸ್ ಕೆಡ್ಸೋ ದುಡ್ಡಿಗೆ
ನನ್ ಯಾವತ್ತೂ ಬೆಲೆ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ತಿಂಡಿ ತಿನ್ನಿಯತ್ತೆ, ಸಿಟ್ಟಿಗೆ ಅನ್ನಪೂರ್ಣಿಗೆ ಅವಮಾನ ಮಾಡ್ಬಾರ್ದು. BP ಶ್ರೀನಿವಾಸ, ಮಂತ್ರಿ ಸೂರ್ಯಪ್ರಕಾಶ್ ಬೀಗರು. ಸುಶೀಲಾ, ನೋಡೆ ಹೇಗಿದೆ ಅಂತ. ರೀ ಏನ್ರಿ ಮಾಡ್ತಿದ್ದೀರಾ? ದೊಡ್ಡೋರು ಹೇಳೋದು ಕೇಳಿಲ್ವೇನೆ? ನಾಳೆ ಮಾಡೋ ಕೆಲಸ ಹಿಂದೆ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು, ನಾಳೆ ಏನಾಗುವುದೋ ಬಲ್ಲವರು ಯಾರು, ಅದಕ್ಕೆ ಈ ಕೆಲಸನ ಇವತ್ತೇ ಮಾಡು ಅಂತ ಮಾಡಿದೀನಿ ಕಣೆ. ಚೆನ್ನಾಗಿದ್ಯಾ? ಏನ್ರಿ ಏನ್ರಿ ಇದೆಲ್ಲ? ಸುಶೀಲಾ, ನಮ್ ಲೆವೆಲ್ ಮೇಲೆ ಹೋಗ್ತಿದ್ದಾಗೆ ನಾವು ಕೆಳಗೆ ಬರಬಾರ್ದು. ಒಂದು ಲೆವೆಲ್ಗೆ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೇಕಣೆ. ಅಲ್ಲ ರೀ, ನಿಮ್ ಹೆಸರು ಕೆಳಗಡೆ ಸರ್ಕಾರಿ ಕಾರ್ಯನಿರ್ವಹಣಾಧಿಕಾರಿ ಅಂತಿತ್ತು ತಾನೆ? ಅದು ಹೋಯ್ತು ಕಣೆ, ಹೋಗ್ಲೇಬೇಕು. ಸರ್ಕಾರನೇ ನನ್ನ ಜೊತೆ ಬೀಗ್ತನ ಮಾಡ್ಕೊಂಡು ಕೂತಿದ್ಯಲ್ಲೇ, ಅದಕ್ಕೆ BP ಶ್ರೀನಿವಾಸ, ಮಂತ್ರಿ ಸೂರ್ಯಪ್ರಕಾಶ್ ಬೀಗರು. ಹೇಗಿದೆ? ನಾನು ಇನ್ನು ಕೇವಲ ಸರ್ಕಾರಿ ಉದ್ಯೋಗಿ ಅಲ್ಲ ಕಣೆ, ಬೀಗ. ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಬೀಗ. ಸುಶೀಲಾ, ಭಾಗ್ಯದ ಬಾಗಿಲ ಬೀಗಕ್ಕೆ ಅಚಾನಕ ಸಿಕ್ಕಿರೋ ಬೀಗದ ಕೀಲಿ ಕೈ ಕಣೆ ಈ ಸಂಬಂಧ. ಅದಕ್ಕೆ ನೀವ್ ಹೀಗ್ ಬದ್ಲಾಗ್ತಿದ್ದೀರಾ? ಇದನ್ನ ಬದಲಾವಣೆ ಅಂತ ಯಾರೇ ಕರೀತಾರೆ, ಎಲ್ಲಿ ಹೇಗಿರ್ಬೇಕೋ ಹಾಗಿರೋದು ಅಂತಾರೆ. ಸುಖ ಸಂತೋಷ ಎಲ್ಲ ಬಂದು ಶ್ರೀನಿವಾಸ ಬಾರ ಕಂದ ಅಂತ ಕರೆಯುವಾಗ ನಾನು ಬರೋಲ್ಲ ಅಂತ ಸುಮ್ಮನಿರಕ್ಕಾಗತ್ತೇನೆ? ಅದ್ ಸರಿ ರೀ, ಹಾಗಂತ ಅದನ್ನ ಈ ರೀತಿ ಬೋರ್ಡ್ ಮೇಲೆ ಬರ್ಸ್ಬೇಕಾ? ಬರ್ಸ್ಲೇಬೇಕು ಕಣೆ, ಇಲ್ಲಾಂದ್ರೆ ಜನಕ್ಕೆ ನಾನೇ ಅಂತ ಗೊತ್ತಾಗೋದಾದ್ರೂ ಹೇಗೆ? ನಮ್ಮೂರಲ್ಲಿ ಮೊದಲನೇ ಸರಿ ಟ್ಯೂಬ್ಲೈಟ್ಸ್ ಹಾಕಿದ ಗುರುಪಾದ ಟ್ಯೂಬ್ಲೈಟ್ ಗುರುಪಾದ ಆಗ್ಲಿಲ್ವಾ? ಇದು ಹಾಗೆ. ಎಷ್ಟಕ್ಕೂ ಇರೋದನ್ನ ಇದೆ ಅಂತ ಹೇಳೋದಕ್ಕೂ ಬಂದಿರೋದನ್ನ ತೋರ್ಸೋದಕ್ಕೂ ಸಂಕೋಚ ಯಾಕೆ? ನೋಡೇ ಸುಶೀಲಾ, ನಮ್ಮ ಲೆವೆಲ್ಲು ಸಮಾಜದಲ್ಲಿ ಟಾಪ್ ಹೋಗ್ತಿರ್ಬೇಕಾದ್ರೆ ನಾವು ಟಿಪ್ ಟಾಪ್ ಆಗಿ ಇನ್ಮೇಲೆ ನನ್ನ ವರಸನೆ ಬದಲಾಗ್ತಾ ಹೋಗುತ್ತೆ. ಗೀತಾ, ನೀನಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ ಕಣೆ, ನಮಗ್ ನೋಡಕ್ಕೂ ಆಗ್ತಿಲ್ಲ. ಆದ್ರೆ ನಿಮ್ಮಪ್ಪನಂತೂ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಸಂಪೂರ್ಣವಾಗಿ ಬದಲಾಗ್ತಾ ಇದ್ದಾರೆ. ಇದು ಹೋಗಿ ಎಲ್ಲಿಗೆ ಮುಟ್ಟುತ್ತೋ ಏನಾಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ. ಅಡಿಮಯ್ಯ 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 ಎಲ್ಲೋ ಅಂತ ಹುಡ್ಕೋದ್ ನೀನು. ರೂಮಲ್ಲಿ ಹೋದ್ರೆ ಅಲ್ಲಿಲ್ಲ, ಟೆರೆಸ್ಗೆ ಹೋದ್ರೆ ಅಲ್ಲೂ ಇಲ್ಲ. ತಿನ್ಸು ತಂಗೆವಾ, ತಿನ್ಸು. ಮಾ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನನ್ನ ಮನ್ಸು ಸರಿ ಇಲ್ಲ. ಅವಳನ್ನ ನೋಡು ವಿಜಿ, ನೀನು ಅವಳದ ಮೇಲಿನ ಕೋಪಕ್ಕೆ ಹಸ್ಕೊಂಡಿರೋ ನೆಸೆಸಿಟಿ ಇಲ್ಲ. ಆರಾಮಾಗಿ ನೆಮ್ಮದಿಯಾಗಿ ತಿಂಡಿತೀನಿ. ಅದನ್ನೇ ಅಮ್ಮ ನಾನು ಕೇಳ್ತಾ ಇರೋದು. ಅವಳು ಯಾವಳು? ಅವಳಿಗೆ ಈ ಮನೆಗೆ ಸಂಬಂಧ ಇಲ್ಲ. ಅವಳು ಈ ಮನೆಗೆ ಸೇರಿದವಳಲ್ಲ. ಅವಳು ನೀ ಮನೆಗೆ ಯಾಕೆ ಸೇರಿಸ್ಬೇಕು? ನೀನು ಹೂ ಅಂತ ಹೇಳಮ್ಮ, ಈಗಲೇ ಅವಳ ಕೊಂದ್ಬಿಡ್ತೀನಿ. ಸಮಾಧಾನ ಸಮಾಧಾನ ಅಳಿಮಯ್ಯ, ಸಮಾಧಾನ. ಅವಳೀಗ ಯಾವಳು ಅಲ್ಲ. ಆ ಗೀತಾ ಈಗ ನಿನ್ನ ಹೆಂಡತಿ.
ಈ ಮನೆ ಸೊಸೆ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಮೀಡಿಯಾದವರಂತೂ ಬ್ರೇಕಿಂಗ್ ನ್ಯೂಸ್ ಅನ್ಕೊಂಡು ರುಬ್ಬಾಕ್ಬಿಟ್ಟಿದ್ದಾರೆ. ಸಾಮಾನ್ಯರ ವಿಷಯ ಬಿಟ್ಟಾಕು, ಇದು ಮಂತ್ರಿ ಮನೆ ವಿಷಯ ಅಂದ್ಮೇಲೆ ಇದಕ್ಕೆ ಹೊರಗಡೆ ಆಲ್ರೆಡಿ ಪಬ್ಲಿಸಿಟಿ ಸಿಕ್ಕಾಗ ಹೋಗಿದೆ. ಇಂಥ ಸಮಯದಲ್ಲಿ ಗೀತಾಳಿಗೆ ಏನೇ ತೊಂದರೆ ಆದ್ರೂ ಅದರ ಪರಿಣಾಮ ಬರೋದು ಈ ಮನೆ ಮೇಲೆ, ನಿಮ್ಮಪ್ಪನ ಮೇಲೆ. ಹಾಗಾದ್ರೆ ಇರೋ ಸತ್ಯನ್ ಬಿಟ್ಟು ಸಮಾಜ ಹೇಳೋದನ್ನೇ ಸತ್ಯ ಅಂತ ನಾವು ಒಪ್ಕೋಬೇಕಾಗತ್ತಾ? ಇಲ್ದೇ ಇರೋದನ್ನ 100 ಸಾರ್ತಿ ಇದೆ ಅಂತ ಹೇಳಿದ್ರೆ 101ನೇ ಸಾರ್ತಿಗೆ ಅದು ಇದೆ ಅಂತಾನೆ ಆಗ್ಬಿಡುತ್ತೆ ವಿಜಿ. ಹಾಗಾದ್ರೆ ಅವಳನ್ನ ಈ ಮನೆಯಿಂದ ಒದ್ದೋಡ್ಸೋ ಅವಕಾಶವೇ ನಮ್ಗಿಲ್ವಾ? ಅವಕಾಶದ ಪ್ರಶ್ನೆ ಬಿಟ್ಟು ಬಿಡು ವಿಜಯ. ಅವಳಿಗೇನಾದ್ರೂ ಆದ್ರೆ ಅನುಮಾನಗಳು ಬರೋದು ನಮ್ಮ ಮೇಲೆ, ವಿಚಾರಣೆಗಳಿಗೆ ಸಿಕ್ಕಾಕೊಳ್ಳೋದು ನಾವು. ನಮಗೇನಾದ್ರೂ ಆಗ್ಲಿ ಅನ್ನೋ ಮನಸ್ಥಿತಿಗೆ ನಾವು ಬರೋ ಹಾಗಿಲ್ಲ. ಯಾಕಂದ್ರೆ ಇದರಲ್ಲಿ ಭಾವಜಿ ರಾಜಕೀಯ ಭವಿಷ್ಯನೇ ಇದೆ. ಅಂತ ಭಾವಜಿನೇ ಗೀತಾನೇ ಈ ಮನೆ ಸೊಸೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಹಾಗಾದ್ರೆ ನಾವೇನು ಮಾಡ್ಕೊಳಕ್ಕಾಗಲ್ವಾ? ಯಾಕಾಗಲ್ಲ? ನಾವಿಲ್ವಾ? ಅವಳು ಈ ಮನೆಯಿಂದ ತಾನಾಗಿ ಹೊರಗೆ ಹೋಗ್ಬೇಕು. ಹಾಗೇನಾದ್ರೂ ಪ್ಲಾನ್ ಮಾಡ್ತೀನಿ ನೋಡು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನಾಳೆಯಿಂದ ಕಾಲೇಜಿಗೆ ಹೋಗ್ಬಾ. ಇನ್ಮೇಲೆ ಗೀತಾ ಟೆನ್ಷನ್ ನಂದು, ಅದಕ್ಕೊಂದು ಮುಕ್ತಿ ಕೊಡ್ಸೋ ಜವಾಬ್ದಾರಿನೂ ನಂದು. ತಂಗಿವ, ಐಡಿಯಾ 100% ವರ್ಕೌಟ್ ಆಗುತ್ತೆ. ಕಮ್ ಆನ್. ಏನನ? ಅಯ್ಯೋ ನನ್ನ ತಂಗಿಯವ್ವ, ಬಾ ಹೇಳ್ತೀನಿ, ಬಾ ನೀ ತಿನ್ನು.